ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣ ಯಾವ ರೀತಿ ಇದೆ, ಸರ್ಕಾರವನ್ನು ಯಾವ ರೀತಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಪಕ್ಷ ನಾಯಕರು, ಬನ್ನಿ ನೋಡೋಣ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ವಿಚಾರ ಚರ್ಚೆ ಆಯಿತು ಅನ್ನೋದನ್ನು ಗಮನ ಹಾಕೋಣ. ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಷಣ ಸಿಕ್ಕಾಪಟ್ಟೆ ಜೋರಾಗಿದೆ. ಅಫ್ಕೋರ್ಸ್ ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೇಪರ್ ಲೀಕ್ ವಿಚಾರವಾಗಿ ಏನು ನಡೆದಿದೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದರೆ ಬಿಜೆಪಿ ನಾಯಕರು ಅವ್ರ ಮಕ್ಕಳನ್ನು ಕೇಳಲಿ. ದೆಹಲಿಯಲ್ಲಿ ವಿದ್ಯಾರ್ಥಿಗಳದ್ದು ಶಾಂತಿಯುತ ಹೋರಾಟ, ಈ ಚಳವಳಿಯನ್ನು ಎಲ್ಲರೂ ಗೌರವಿಸಬೇಕು. ವಿದ್ಯಾರ್ಥಿಗಳದ್ದು ಪ್ರತಿಭಟನೆಯೇ, ಅದು ಭಾವ ಪ್ರತಿಭಟನೆಯ ಓಕೆ. ಪೇಪರ್ ಲೀಕ್ ಬಿಲ್ ಆ್ಯಂಟಿ ಪೇಪರ್, ಅದು ಆಂಟಿ ಅಲ್ಲ, ಆ್ಯಂಟಿ ಆಗಬೇಕು. ಬಿಜೆಪಿ ನಾಯಕರನ್ನ ಮೂರ್ಖರು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಹುಲ್ ಮಾತಿನ ಬೆನ್ನಲ್ಲೇ ಬಿಜೆಪಿ ನಾಯಕರ ಆಕ್ರೋಶ ಕೂಡ ಭುಗಿಲೆದ್ದಿದೆ. ಅಸಂವಿಧಾನಿಕ ಪದ ಬಳಸಬೇಡಿ ಅಂತ ಸ್ಪೀಕರ್ ಹೇಳಿದ್ದಾರೆ. ರಾಹುಲ್ ಗಲಾಟೆಗೆ ಪ್ರಚೋದನೆ ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಾತು ವಾಪಸ್ ಪಡಿತೇನೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣ ಬಹಳ ಜೋರಾಗಿದೆ. ಅಫ್ಕೋರ್ಸ್ ವಿಪಕ್ಷ ನಾಯಕರು ಭಾಷಣ ಮಾಡ್ತಿದ್ದಾರೆ. ಸದ್ಯಕ್ಕಿರೋ ಪ್ರಚಲಿತದಲ್ಲಿ ಬೆಂಕಿಯಾಗಿ ಕೆಂಡ ಕಾರ್ತಾ ಇರುವಂಥ, ಕುದೀತಾ ಇರುವಂಥ ವಿಚಾರ ಅದು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ. ಬಿಜೆಪಿ ನಾಯಕರು ಅವ್ರ ಮಕ್ಕಳನ್ನು ಕೇಳಲಿ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ. ದೆಹಲಿಯಲ್ಲಿ ವಿದ್ಯಾರ್ಥಿಗಳದ್ದು ಶಾಂತಿಯುತ ಹೋರಾಟ, ಈ ಚಳವಳಿಯನ್ನು ಎಲ್ಲರೂ ಗೌರವಿಸಬೇಕು ಅನ್ನೋದು ಅವರ ಮಾತಿನ ವಾದ. So these are the three categories: student, idiot, and andhbhakt who follows the idiot. Now, so Speaker sir, so these are the three categories: student, idiot, and andhbhakt who follows the idiot. Now,